ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 46ನೆಯ ತಿರುನಾಮ ಅಪ್ರಮೇಯ. ಒಮ್ಮೆ ಮೈಸೂರು ಮಹಾರಾಜರು ಕೋಲಾರದ ಚಿನ್ನದ ಗಣಿಗೆ ಭೇಟಿ ನೀಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಬಳಿ ಮಗುವಿನ ರೂಪದ ನವನೀತ ಕೃಷ್ಣನ ಸುಂದರ ವಿಗ್ರಹವನ್ನು ಕಂಡರು. ಆ ವಿಗ್ರಹಕ್ಕೆ ಮನಸೋತ ರಾಜರು ಅದನ್ನು ತಮಗೆ ನೀಡುವಂತೆ ಕೇಳಿಕೊಂಡರು. ಆ ವ್ಯಕ್ತಿಯು ರಾಜನ ಮಾತಿಗೆ ಒಪ್ಪಿ ವಿಗ್ರಹವನ್ನು ನೀಡಿದನು. ಮಹಾರಾಜರು ಅವನಿಗೆ ಹಣ ಕೊಟ್ಟು ವಿಗ್ರಹದೊಂದಿಗೆ ಮೈಸೂರಿಗೆ ಹಿಂದಿರುಗಿದರು. ಪ್ರಯಾಣದ ಮಧ್ಯೆ ಸಂಜೆಯಾಗಿತ್ತು. ಆದ್ದರಿಂದ ಅವರು ಬೆಂಗಳೂರು ಮೈಸೂರು ನಡುವೆ ಇರುವ ಮಳೂರು ಎಂಬ ಪುಟ್ಟ ಊರಿನಲ್ಲಿ ಇದ್ದು ಅಲ್ಲೇ ರಾತ್ರಿ ಕಳೆಯಲು ನಿರ್ಧರಿಸಿದರು. ಕೃಷ್ಣನ ವಿಗ್ರಹಕ್ಕೆ ಯಾವುದೇ ಹಾನಿಯಾಗಬಾರದೆಂದು ಅದನ್ನು ಶ್ರೀಗಂಧದ ಪೆಟ್ಟಿಗೆಯಲ್ಲಿ ಇಡಲು ರಾಜನು ಆದೇಶಿಸಿದನು. ಮಹಾರಾಜರು ಬಂದಿರುವ ಸುದ್ದಿ ತಿಳಿದ ಊರಿನ ಜನರು ಅವರನ್ನು ನೋಡಲು ಬಂದರು. ರಾಜನು ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡಿ ತಾವು ತಂದಿದ್ದ ಬೆಣ್ಣೆ ಕೃಷ್ಣನ ವಿಗ್ರಹವನ್ನು ಅವರಿಗೆ ತೋರಿಸಿದನು. ವಿಗ್ರಹದ ಸೌಂದರ್ಯವನ್ನು ಕಂಡ ಜನರಿಗೆ ಅದು ತಮ್ಮ ಊರಲ್ಲೇ ಇರಬೇಕೆಂಬ ಆಸೆ ಹುಟ್ಟಿತು. ಆಗ ಒಬ್ಬ ಪಂಡಿತನು, ರಾಜರು ಈ ವಿಗ್ರಹವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಲು ತೀರ್ಮಾನಿಸಿದ್ದಾರೆ. ಈ ಕೃಷ್ಣನು ಮಾಯಾವಿ, ನಿಮ್ಮನ್ನು ಮರುಳು ಮಾಡಿ ಭಕ್ತರನ್ನಾಗಿ ಮಾಡಿಕೊಂಡು ಕೊನೆಗೆ ನಿಮಗೆ ಮೋಸ ಮಾಡುತ್ತಾನೆ ಎಂದು ಹೇಳಿದನು. ಈ ಮಾತು ಕೇಳಿ ಜನರಿಗೆ ಬೇಸರವಾಯಿತು. ಆದರೂ ಆ ವಿಗ್ರಹ ತಮ್ಮ ಊರಲ್ಲೇ ಉಳಿಯಲಿ ಎಂಬ ಆಸೆ ಅವರ ಮನಸ್ಸಿನಲ್ಲಿ ಉಳಿಯಿತು. ಮರುದಿನ ಬೆಳಗ್ಗೆ ರಾಜನು ಹೊರಡುವಂತೆ ಆದೇಶಿಸಿದನು. ಜನರು ಎಲ್ಲ ವಸ್ತುಗಳನ್ನು ವಾಹನಕ್ಕೆ ಏರಿಸಿದರು. ಆದರೆ ಗಂಧದ ಪೆಟ್ಟಿಗೆ ತುಂಬಾ ಭಾರವಾಗಿತ್ತು. ಯಾರಿಂದಲೂ ಎತ್ತಲು ಸಾಧ್ಯವಾಗಲಿಲ್ಲ. ಮಹಾರಾಜನು ಕೂಡ ಪ್ರಯತ್ನಿಸಿದನು, ಆದರೆ ಪೆಟ್ಟಿಗೆ ಅಲ್ಲಾಡಲಿಲ್ಲ. ಅವರೆಲ್ಲರೂ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಾಗ ಆಕಾಶವಾಣಿಯು, ನಾನು ಈ ಊರಿನ ಜನರ ಪ್ರೀತಿ ಮತ್ತು ಭಕ್ತಿಗೆ ಬಂಧಿತನಾಗಿದ್ದೇನೆ, ನಾನು ಇಲ್ಲೇ ಉಳಿಯಲು ಬಯಸುತ್ತೇನೆ ಎಂದು ಹೇಳಿತು. ಇದನ್ನು ಕೇಳಿ ಮಹಾರಾಜರು ದುಃಖದಿಂದ, ನಿನ್ನನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗಬೇಕೆಂದು ಬಯಸಿದ್ದೆ, ಆದರೆ ನೀನು ಈ ಪುಟ್ಟ ಊರಲ್ಲೇ ಇರಲು ಇಷ್ಟಪಡುತ್ತಿದ್ದೀಯಾ ಎಂದುಕೊಂಡರು. ಅಷ್ಟರಲ್ಲಿ ಒಬ್ಬ ಭಿಕ್ಷುಕ ರಾಜನ ಬಳಿಗೆ ಬಂದು, ಆ ದೇವರ ಮುಂದೆ ಮಹಾರಾಜರೇ, ನೀವೂ ಕೂಡ ಒಬ್ಬ ಭಿಕ್ಷುಕನೇ ಎಂದು ಹೇಳಿದನು. ನಮಗೆ ಆ ದೇವರ ಉದ್ದೇಶವನ್ನು ಹಾಗೂ ಭಕ್ತರ ಮೇಲಿರುವ ಅವನ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪರಮಾತ್ಮನಿಗೆ ತನ್ನ ಭಕ್ತರ ಪ್ರೀತಿ ಮತ್ತು ಅವರ ಮನದ ಆಸೆಗಳು ಚೆನ್ನಾಗಿ ತಿಳಿದಿವೆ. ಭಿಕ್ಷುಕನು ಕೃಷ್ಣನನ್ನು ವಂಚಕ ಎಂದು ಹೇಳಿದ ಪಂಡಿತನಿಗೆ, ಬರೀ ವಿದ್ಯೆಯಿಂದ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅವನನ್ನು ಭಕ್ತಿಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಎಂದು ಹೇಳಿ ಭಿಕ್ಷುಕನು ಅಲ್ಲಿಂದ ಹೊರಟು ಹೋದನು. ಆಗ ಎಲ್ಲರಿಗೂ ಭಿಕ್ಷುಕನ ರೂಪದಲ್ಲಿ ಬಂದವನು ಸಾಕ್ಷಾತ್ ಶ್ರೀಕೃಷ್ಣನೇ ಎಂದು ಅರ್ಥವಾಯಿತು. ನಂತರ ಊರಿನ ಜನರು ಆ ಕೃಷ್ಣನ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಇಂದಿಗೂ ನಾವು ಬೆಂಗಳೂರು ಮೈಸೂರು ದಾರಿಯಲ್ಲಿ ಮಳೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ನವನೀತ ಕೃಷ್ಣನ ದರ್ಶನ ಪಡೆಯಬಹುದು. ಅದೇ ಕೃಷ್ಣನಿಗಾಗಿ ಪುರಂದರದಾಸರು ತಮ್ಮ ಪ್ರಸಿದ್ಧ ಕೃತಿಯಾದ ಜಗದೋದ್ಧಾರನ ಹಾಡನ್ನು ಹಾಡಿದರು. ಪ್ರಮೇಯ ಎಂದರೆ ಅಳೆಯಲು ಸಾಧ್ಯವಾದದ್ದು, ಅಪ್ರಮೇಯ ಎಂದರೆ ಅಳೆಯಲು ಅಸಾಧ್ಯನಾದವನು ಎಂದು ಅರ್ಥ. ಭಗವಂತನು ನಮ್ಮ ಜ್ಞಾನಕ್ಕೆ ಮೀರಿರುವವನು. ಆದ್ದರಿಂದ ಅವನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವನು ಇಚ್ಛಿಸಿದಾಗ ಮಾತ್ರ ನಮಗೆ ಅವನನ್ನು ಅರಿಯಲು ಸಾಧ್ಯ. ನಾವು ಪ್ರತಿದಿನ ಅಪ್ರಮೇಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ದಿವ್ಯ ಜ್ಞಾನ ಮತ್ತು ಭಕ್ತಿಯನ್ನು ಅನುಗ್ರಹಿಸಿ ಅವನನ್ನು ಅರಿಯುವ ಮಾರ್ಗವನ್ನು ತೋರಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.